हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् एलेमेलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಾಪಾಹಿ. ಅನಂತಕೋಟಿ ಎಂಬುದು ಶ್ರೀ ಪುರಂದರದಾಸ್ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ನೇ ಗಜ್ಜದಿಂದ 92ನೇ ಗಜ್ಜೆವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆವಾಚಿ. ವರದರು ಅಂದರೆ ಶ್ರೇಷ್ಠ ಜೀವರು. ಆದ್ದರಿಂದ ಇದು ಅನಂತ ಜೀವರ ಪ್ರಕರಣ ಎಂದೆನಿಸಿದೆ. ನಾವುಗಳೆಲ್ಲರೂ ಜೀವರು. ನಮ್ಮ ಪ್ರಕರಣವೇ ಜೀವರ ಪ್ರಕರಣ ಎಂದು ಹೇಳಿರುವುದು. ಅನಂತ ಜೀವರು ಇರುವುದರಿಂದ ಪರಸ್ಪರ ಜೀವರು ಭಿನ್ನರಾಗಿದ್ದಾರೆ. ಭಿನ್ನ ಜೀವ ಭಿನ್ನ ಕರ್ಮ ಎಂಬುದು ಪ್ರತಿಯೊಬ್ಬ ಜೀವರ ಹಣೆ ಬರಹ. ಭಿನ್ನ ಜೀವ ಭಿನ್ನ ಕರ್ಮವಾಗಿರುವುದರಿಂದ ಭಿನ್ನ ಗತಿ ಎಂಬುದನ್ನು ನಾವು ತಿಳಿಯಬೇಕು. ಇದನ್ನು ಜೀವಗಣ ಹರೇರನುಚರಾಹ ನೀಚೋಚ ಭಾವಂ ಗತಃ. ಭಿನ್ನ ಜೀವ ಭಿನ್ನ ಕರ್ಮ ಭಿನ್ನ ಗತಿ, ಇದು ಮೂರನ್ನು ತಿಳಿದಾಗ ಮೊಟ್ಟ ಮೊದಲಿಗೆ ತಿಳಿಬೇಕಾದ ಭಿನ್ನರಾಗಿದ್ದಾರೆ ಜೀವರು. ಅನಂತ ಸಂಖ್ಯೆಯಲ್ಲಿದ್ದಾರೆ. ಪ್ರತಿಯೊಬ್ಬರೂ ಭಿನ್ನ ಭಿನ್ನ ಕರ್ಮವನ್ನು ಮಾಡುತ್ತಾರೆ. ಕರ್ಮದ ಫಲವಾಗಿ ಭಿನ್ನ ಭಿನ್ನ ಫಲವನ್ನು ಹೊಂದುತ್ತಾರೆ ಎಂಬುದು ಸುಸ್ಪಷ್ಟವಾದದ್ದು, ಅತ್ಯಂತ ಪ್ರಾಮಾಣಿಕವಾದದ್ದು, ವೇದೋಕ್ತವಾದದ್ದು ಮತ್ತು ಸಾಕ್ಷಿ ಸಿದ್ಧವಾದದ್ದು, ಅನುಭವ ವೇದ್ಯವಾದದ್ದು. ಇದನ್ನು ಜೀವರ ಪ್ರಕರಣದಲ್ಲಿ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ಜೀವರಲ್ಲಿ ತ್ರೈವಿಧ್ಯರು ಇರುವುದರಿಂದ ಜೀವತ್ರೈವಿಧ್ಯ ಎಂಬುದಾಗಿದೆ. ಜೀವತ್ರೈವಿಧ್ಯ ಎಂಬುದು ಅನಾದಿ ನಿತ್ಯವಾದದ್ದು. ಈ ಅನಾದಿ ನಿತ್ಯವಾದದ್ದು ಭಗವಂತನಿಂದ ರಕ್ಷಿಸಲ್ಪಟ್ಟದ್ದು. ಸರ್ವತಂತ್ರ ಸ್ವತಂತ್ರದ ಭಗವಂತ ಎಲ್ಲರನ್ನೂ ರಕ್ಷಿಸುತ್ತಾನೆ, ಜಡವನ್ನು ರಕ್ಷಿಸುತ್ತಾನೆ, ಜೀವರನ್ನು ರಕ್ಷಿಸುತ್ತಾನೆ. ಪ್ರತಿ ಕ್ಷಣದಲ್ಲೂ ಸಹ ಎಲ್ಲ ಜೀವನನ್ನು ಜಡ ಪ್ರಕೃತಿಯನ್ನು ರಕ್ಷಿಸುವ ಆತ ಕೇವಲ ಭಗವಂತ ಮಾತ್ರ. ತೇನ ವಿನಾ ತೃಣನಪಿ ಚಲತಿ ಎಂಬುದು ಕೇವಲ ಕರ್ಮಕ್ಕೋಸ್ಕರವಾಗಿ ಅಲ್ಲ, ಅಸ್ತಿತ್ವಕ್ಕೂ ಹೌದು, ಕಾರ್ಯಕ್ಕೂ ಹೌದು, ಫಲಕ್ಕೂ ಹೌದು, ಎಲ್ಲಕ್ಕೂ ಅನ್ವಯ ಮಾಡಿಕೊಳ್ಳಬೇಕು. ತೇನ ವಿನಾ ಅಂದರೆ ಭಗವಂತನ ಅನುಗ್ರಹವಿಲ್ಲದೆ ಒಂದು ಗರಿಕೆಯೂ ಅಲ್ಲಾಡುವುದಿಲ್ಲ. ಅಂದರೆ ಯಾವ ಗರಿಕೆ ಇರಲು ಸಾಧ್ಯವಿಲ್ಲ, ಬೆಳೆಯಲು ಸಾಧ್ಯವಿಲ್ಲ, ಮೋಕ್ಷ ಪಡೆಯಲು ಸಾಧ್ಯವಿಲ್ಲ. ಸರ್ವಾಧೀನತೆ ಇರತಕ್ಕಂಥ ಎಲ್ಲ ಜೀವರು ಮತ್ತು ಜಡ ಪದಾರ್ಥಗಳು ಎಂಬುದನ್ನು ಮೂಲಭೂತವಾಗಿ ನಾವು ತಿಳಿಯಬೇಕು. ಅದಕ್ಕೋಸ್ಕರವಾಗಿ ಭಗವಂತ ಈ ಜಡ ಶರೀರವು ನಮಗೆ ಅತ್ಯಂತ ಸಮೀಪವಾಗಿ ಕೊಟ್ಟಿದ್ದಾನೆ. ನಮಗೆ ಕಾಣುವುದು ಪ್ರಪಂಚದಲ್ಲಿ ಕೇವಲ ಜಡ ಪದಾರ್ಥ ಮಾತ್ರ. ಜಡ ಪದಾರ್ಥ ಅಂದರೆ ಜೀವ ಇಲ್ಲದೇ ಇರತಕ್ಕಂಥದ್ದು, ಚೇತನ ಇಲ್ಲದೇ ಇರತಕ್ಕಂಥದ್ದು. ಚೇತನ ಸಂಯೋಜಿತವಾದಾಗ ಜಡದಲ್ಲಿ ನಾವು ವ್ಯಾಪಾರವನ್ನು ಕಾಣುತ್ತೇವೆ. ಇದರರ್ಥ ಎಲ್ಲ ಜಡವು ಚೇತನದ ಅಧೀನವಾಗಿ ಚೇತನಕ್ಕೆ ಸಹಕಾರಿಯಾಗಿ ಜಡವಿದೆ
ಎಂಬುದು ನಾವು ತಿಳಿಯಬಹುದು. ಮತ್ತು ಜಡ ಮತ್ತು ಚೇತನರನ್ನು ನಿಯಂತ್ರಿಸುವನು ಪರಮಾತ್ಮ. ಹೀಗೆ 3 ವಿಷಯವನ್ನು 3 ಪದಾರ್ಥವನ್ನು ಗಟ್ಟಿ ಮಾಡಿಕೊಂಡಾಗ ಸದಾ ಜೀವನ ನಿಯಂತ್ರಣದಲ್ಲಿರತಕ್ಕಂಥದ್ದು ಜಡ ಮತ್ತು ಜೀವ ಭಗವಂತನ ನಿಯಂತ್ರಣದಲ್ಲಿರತಕ್ಕಂಥದ್ದು ಅಂತ ತಿಳಿದಾಗ ಅದೇ ತಾರತಮ್ಯವನಿಸುತ್ತದೆ. 3 ಪದಾರ್ಥದಿಂದ 5 ಭೇದ, ಅದೇ ಪಂಚಭೇದ ಎಂಬುದು ಸಿದ್ಧವಾಗಿರುವುದು. ಜೀವರಲ್ಲಿ ಭೇದವಿದೆ, ಜಡದಲ್ಲಿ ಭೇದವಿದೆ, ಒಂದು ಜೀವ ಮತ್ತು ಜಡಕ್ಕೂ ಭೇದವಿದೆ. ಜೀವನಿಂದ ಪರಮಾತ್ಮನಿಗೆ ಭೇದವಿದೆ, ಪರಮಾತ್ಮನಿಂದ ಜಡಕ್ಕೂ ಭೇದವಿದೆ ಎಂಬುದನ್ನು ತಿಳಿಯಬೇಕು. ಪರಮಾತ್ಮ ಏಕನಾದ್ದರಿಂದ ಅವನಲ್ಲಿ ಭೇದ ಎಂಬುದು ಇಲ್ಲ. ನೇಹ ನಾನಸ್ಯ ಕಿಂಚನ ಏಕಏವ ಸ್ವರಾಟ್ ಸ್ವಯಂಭೂಹು ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮ ಪುರಾಣ ಪುರುಷೋತ್ತಮನಾದವನು ಏಕಏವ ಎಂದು ತಿಳಿಯಬೇಕು. ಈಗ ಜೀವರಲ್ಲಿ ತ್ರೈವಿದ್ಯರು ಎಂದು ಹೇಳಿದಾಗ ಒಂದು ಉತ್ತಮ, ಮಧ್ಯಮ, ಅಧಮ. ಮಧ್ಯಮ ಎಂಬುದನ್ನು ನಿನ್ನೆ ರಾಜಸರು ಎಂಬುದನ್ನು ಚಿಂತಿಸಿದೆವು. ಇಂದು ಅಧಮ ಜಾತಿ, ಅಧಮ ವರ್ಗದಲ್ಲಿರ್ತಕ್ಕಂಥ ಜೀವರನ್ನು ತಾಮಸರು ಎಂದು ಹೆಸರು. ತಮಸ ಅಂದರೆ ಕತ್ತಲು, ತಮಸ ಅಂದರೆ ಕತ್ತಲೆ ಪ್ರಿಯರಾದವರು ಎಂಬತಕ್ಕಂಥದ್ದು ಇದು ಅರ್ಥ ಬರುತ್ತದೆ. ಕತ್ತಲು ಅಂದರೆ ಅಜ್ಞಾನದಿಂದ ಕೂಡಿರತಕ್ಕಂಥವರಿಗೆ ತಾಮಸರು ಅಂತ ಹೆಸರು. ಅವರ ಗತಿ ಏನು ಎಂಬುದನ್ನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 2ನೇ ಅಧ್ಯಾಯದ 42ನೇ ಶ್ಲೋಕದಿಂದ 44ನೇ ಶ್ಲೋಕದಲ್ಲಿ ವಿಶೇಷವಾಗಿ ನಮಗೆ ಅನುಗ್ರಹಿಸಿದ್ದಾನೆ. ತಾಮಸಾನಂ ಅಂತೆ ನಿರಯಮೇವ. ಯಾರು ಅಗ್ನ ಜನರಿದ್ದಾರೋ ಅವರು ಅಂಧಂ ತಮಸ್ಸು ಅಂದರೆ ಏನು? ಅತ್ಯಂತ ಭಯಂಕರವಾದ ತಮಸ್ಸು ಅಂದರೆ ಕತ್ತಲು. ನಾವು ಕಾಣುವ ಸೂರ್ಯನಿಲ್ಲದ ಕತ್ತಲು ಎಂಬತಕ್ಕಂಥದ್ದು ಪೂರ್ಣವಾದ ಕತ್ತಲೆ ಅಲ್ಲ. ಇಲ್ಲಿ ಅಗ್ನಿಯ ಪ್ರಕಾಶಕ್ಕೆ ಮಾರ್ಗವಿದೆ. ಪ್ರಕಾಶವನ್ನು ಕಾಣುವ ಹಲವು ಪದಾರ್ಥಗಳಿದೆ. ಆದ್ದರಿಂದ ಪೂರ್ಣವಾಗಿ ತಮಸ್ಸು ಎಂಬತಕ್ಕಂಥದ್ದು ಸಂಸಾರದಲ್ಲಿ ನಾವು ಹೇಳಲು ಸಾಧ್ಯವಿಲ್ಲ. ಆದರೆ ನಿರೆಯ ಎಂಬತಕ್ಕಂಥದ್ದು ತಮಸ್ಸು ಎಂಬತಕ್ಕಂಥದ್ದು ಅತ್ಯಂತ ಕಾಠಿಣ್ಯ ರೂಪವಾದ ತಮಸ್ಸು. ಆ ತಮಸ್ಸು ಎಂಬತಕ್ಕಂಥದ್ದು ಒಂದು ಪದಾರ್ಥ ಎಂದು ಮಧ್ವಮತದಲ್ಲಿ ಸಿದ್ಧಾಂತದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೇಗೆ ನಾವು ನೀರಿನಲ್ಲಿ ಹೋಗುವಾಗ ನೀರನ್ನು ಛೇದಿಸಿಕೊಂಡು ಹೋಗಬೇಕು, ಗಾಳಿಯಲ್ಲಿ ಹೋಗುವಾಗ ಗಾಳಿಯನ್ನು ಛೇದಿಸಿಕೊಂಡು ಹೋಗಬೇಕು, ಹಾಗೆ ತಮಸ್ಸು ಎಂಬುದು ಒಂದು ಪದಾರ್ಥ. ಆ ಪದಾರ್ಥವನ್ನು ಛೇದಿಸಿಕೊಂಡು ಹೋಗಬೇಕು. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನ್ನು ಕೂಡಿಸಿಕೊಂಡು ವೈಕುಂಠಕ್ಕೆ ಹೋಗುವ ಸಮಯದಲ್ಲಿ ಮಹಾ ಅಂಧಮ ತಮಸ್ಸನ್ನು ಭೇದಿಸಿಕೊಂಡು ಹೋದ ಎಂಬತಕ್ಕಂಥದ್ದು ಭಾಗವತದಲ್ಲಿ ಬರುತ್ತದೆಯನ್ನು ಕೇಳುತ್ತೇವೆ. ಕಲ್ಪನಾತೀತವಾದ ತಮಸ್ಸು ಎಂಬುದು ಅತ್ಯಂತ ಭಯಂಕರವಾದದ್ದು. ಮಾರ್ಗವೇ ಕಾಣುವುದಿಲ್ಲ. ಕೃಷ್ಣ ಹೇಗೆ ಹೋದ ಅಂದರೆ ಸ್ವಯಂ ಜ್ಯೋತಿ. ಅವನಿಗೆ ಬೇರೊಂದು ಜ್ಯೋತಿ ತೋರಿಸಬೇಕಾಗಿಲ್ಲ, ಸ್ವಪ್ರಕಾಶ. ಆದ್ದರಿಂದ ಭಗವಂತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ಜೀವನಲ್ಲಿರ್ತಕ್ಕಂಥ ತಮೋಯೋಗ್ಯರಿಗೆ ಒಳಗಿನ ಅವರ ಅಂತಃಕರಣ ತಮಸ್ಸಿನಿಂದ ಕೂಡಿರುತ್ತದೆ. ನಾವು ಲೋಕದಲ್ಲಿ ಹುಟ್ಟುಕೂಡರಾಗಿರತಕ್ಕಂಥ ಅನೇಕ ಪ್ರಾಣಿಗಳನ್ನು ನೋಡುತ್ತೇವೆ. ಅದೆಷ್ಟೋ ಸಸ್ಯಗಳಿಗೆ ಕಣ್ಣುಗಳು ಇರುವುದಿಲ್ಲ. ಚಲಿಸುವ ಪ್ರಾಣಿಗಳಲ್ಲಿ ಇರುವೆಗಳು ಮುಂತಾದವುಗಳಿಗೂ ಸಹ ಕಣ್ಣು ಇರುವುದಿಲ್ಲ. ಮತ್ತೆ ಎಷ್ಟೋ ಪ್ರಾಣಿಗಳಿಗೆ ಕಣ್ಣಿದ್ದರೂ ಕಾಣಿಸುವುದಿಲ್ಲ. ಅದರಲ್ಲಿ ಮನುಷ್ಯರು ಒಬ್ಬರು ಹುಟ್ಟುಕೊಂಡರಾಗಿರುತ್ತಾರೆ. ಅದೇ ಕಣ್ಣಿರುತ್ತೆ, ಆದರೆ ಕಣ್ಣಿನಲ್ಲಿ ದೃಷ್ಟಿ ಇರುವುದೇ ಇಲ್ಲ. ಹೀಗೆ ಭಗವಂತ ನಮಗೆ ತೋರಿಸಿದ್ದಾನೆ. ಇಂದ್ರಿಯಗಳನ್ನು ಕೊಟ್ಟರೂ
ಅದರಲ್ಲಿ ದೃಷ್ಟಿ ಇಲ್ಲದೇ ಇದ್ದಾಗ ಆ ಇಂದ್ರಿಯದಿಂದ ಪ್ರಯೋಜನವೇನು? ಕತ್ತಲಲ್ಲೇ ಬದುಕುವ ಜನರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರನ್ನು ಒಟ್ಟುಗೂಡಿಸಿ ಹೇಳತಕ್ಕಂಥ ಶಬ್ದ ತಾಮಸಿಗರು ಅಂತ ಹೆಸರು. ಇದು ಮೂಲಭೂತವಾಗಿರತಕ್ಕಂಥ ಒಂದು ಲೋಕ ತಮಸ್ಸು. ಶ್ರೀಮದಾನಂದ ತೀರ್ಥರು ತಮ್ಮ ಅಣುಭಾಷ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಜ್ಞಾನ ಮತ್ತು ಅಜ್ಞಾನ, ಜ್ಞಾನನೇವ ಪರಂಪದಂ, ಅಜ್ಞಾನದಿಂದ ತಮೋ ಯಾಂತಿ ಅಂತ ತಿಳಿಸಿದ್ದಾರೆ. ಅಜ್ಞಾನ ಎಂಬುದು ಅವರ ಅಂತರಂಗದಲ್ಲಿರ್ತಕ್ಕಂಥ ಕತ್ತಲು. ತಮಸ್ಸು ಎಂಬತಕ್ಕಂತಹದ್ದು ಮತ್ತೊಂದು ಅತಿ ಭಯಂಕರವಾದ ಮಹತ್ತರವಾದ ಒಂದು ಲೋಕ. ಆ ಲೋಕದಲ್ಲಿ ಅವರು ಬೀಳುತ್ತಾರೆ, ದುಃಖ ಪಡುತ್ತಾ ಇರುತ್ತಾರೆ. ಆ ದುಃಖಕ್ಕೆ ಕೊನೆ ಎಂಬುದು ಇಲ್ಲ ಎಂಬುದನ್ನು ನಿರಯ ಎಂಬ ಶಬ್ದದಿಂದ ತೋರಿಸಿಕೊಟ್ಟಿದ್ದಾರೆ. ಇದಕ್ಕೆ ಪ್ರಮಾಣ ವಚನಗಳು ನ ತದ್ಭವತಿ ತದ್ವಾಕ್ಯೈಃ ವಿಷಯೀಕೃತಚೇತಸಾಂ ಸ್ವರ್ಗಾದಿ ಪುಣ್ಯಾದ್ಯೇವ ವಚನಂ ಯದಚೇತಸಾಂ ನ ಮನ್ಯಂತೆ ಫಲಂ ಮೋಕ್ಷಂ ವಿಷ್ಣು ಸಾಮೀಪ್ಯರೂಪಕಂ ಫಲದಂ ಚ ನ ಮನ್ಯಂತೆ ತಂ ವಿಷ್ಣುಂ ಜಗತಃ ಪತಿಂ ಭೋಗೈಶ್ವರ್ಯಾನ್ ಗತ್ಯರ್ಥಂ ಕ್ರಿಯಾಬಾಹುಲ್ಯಮಂತತಂ ಬಹು ಸಂಸಾರ ಪರದಾಂ ಅಂತೆ ತಮಸಿ ಪಾತಿನಾಂ ಯಂ ವದಂತಿ ದುರಾತ್ಮನೋ ವೇದವಾಕ್ಯಂ ವಿವಾದಿನಃ ತಯಾ ಸಮೋಹಿತಾ ಧಿಯಾಂ ಕಥಂ ತತ್ವಜ್ಞಾತಂ ಭವೇತ್ ಇತಿ ಚ. ಅಂಧಂ ತಮಸ್ಸಿನ ಅಂದರೆ ತಮೋಜೀವರ ವಿಷಯವನ್ನು ಒಂದು ಸ್ಮೃತಿಯಲ್ಲಿ ಹೇಳಿರುವುದನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸುತ್ತಾ ಇದ್ದಾನೆ. 42ನೇ ಶ್ಲೋಕದಲ್ಲಿ ಯಾಮಿಮಂ ಪುಷ್ಪಿತಂ ವಾಚಂ ಪ್ರವದಂತಿ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ಯೇತಿ ವಾದಿನಃ. ಕೆಲವರು ವೇದಗಳಲ್ಲಿ ಹೇಳಿರುವ ನಿಜವಾದ ಅಭಿಪ್ರಾಯಗಳನ್ನು ತಿಳಿಯದೆ ವೇದವು ಹೇಳಬಯಸುವ ಹರಿಸರ್ವೋತ್ತಮತ್ವ, ನಿಷ್ಕಾಮ ಕರ್ಮ ಮುಂತಾದವುಗಳನ್ನು ಒಪ್ಪದೆ ವಿರುದ್ಧವಾಗಿ ವಾದವನ್ನು ಮಾಡುತ್ತಾ ಇರುತ್ತಾರೆ. ಅವರಿಗೆ ಭಗವದ್ ವಿಷಯದಲ್ಲಿ ಆಸಕ್ತಿ ಇರುವುದಿಲ್ಲ, ವೇದವನ್ನು ಅಪೌರುಷೇಯಾದ ಒಪ್ಪುವುದಿಲ್ಲ, ಪುಣ್ಯಕರ್ಮಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಇಂತಹರು ಸ್ವರೂಪದಲ್ಲಿಯೇ ಅಜ್ಞಾನದಿಂದ ಆವೃತರಾಗಿರುವುದರಿಂದ ಇವರನ್ನು ತಾಮಸ ಜನರು ಎಂದು ಕರೆಯಬೇಕು. ಕಾಮಾತ್ಮನಃ ಸ್ವರ್ಗಪರಃ ಜನ್ಮಕರ್ಮ ಫಲಪ್ರದಂ ಕ್ರಿಯಾವಿಶೇಷ ಬಹುಲಂ ಭೋಗ ಐಶ್ವರ್ಯ ಗತಿಂ ಪ್ರತಿ. ಸ್ವರ್ಗಾದಿ ಪರಕ್ಕಾಗಿ ಯಾಗಾದಿ ಕರ್ಮಗಳನ್ನು ಹೇಳುವುದೇ ವೇದದ ಉದ್ದೇಶವೆನ್ನುತ್ತಾರೆ. ಯಾಗಾದಿ ಕರ್ಮಗಳಲ್ಲಿಯೇ ವೇದವು ಹೇಳುತ್ತಿರುವಂತೆ ಭಾಸವಾಗುವಂತೆ ನಿರತರಾಗುತ್ತಾರೆ ಹಾಗೂ ಸ್ವರ್ಗಾದಿ ಕಾಮ್ಯ ಫಲವನ್ನು ಬಯಸುತ್ತಾರೆ. ಕೇವಲ ಅನಿತ್ಯವಾದ ಕ್ಷಣಿಕವಾದ ಸುಖ ಸಿಗುತ್ತದೆ ಎಂಬುದನ್ನು ಅವರು ಕರ್ಮದಲ್ಲಿ ಯಜ್ಞಾದಿಗಳನ್ನು ವೇದದಲ್ಲಿ ಹೇಳಿರ್ತಕ್ಕಂಥ ತಮಗೆ ಉಪಯುಕ್ತವಾದ ಯಾವುದು ಸ್ವರ್ಗ ಫಲವು ಬರುತ್ತೋ ಅಂತಹ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ಕೇವಲ ಕಾಮ್ಯ ಕರ್ಮವನ್ನು ಮಾಡುತ್ತಾರೆ. ಸಂಸಾರ ಅವಸ್ಥೆಯಲ್ಲಿ ಭೋಗ ಐಶ್ವರ್ಯ ಪ್ರಸಕ್ತಾನಂ ತಯ ಅಪಹೃತ ಚೇತಸಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧವು ನ ವಿಧೀಯತೆ. ಅಂತಹವರಿಗೆ ಸ್ವರ್ಗವೇ ಪರಮ ಪುರುಷಾರ್ಥ. ಜನ್ಮ ಕರ್ಮ ಮತ್ತು ಕರ್ಮಫಲಗಳಿಗೆ ಮೂಲ ಕಾರಣವಾದ ವೇದ ವಾಕ್ಯಗಳನ್ನು ಅಲ್ಪವೂ ಅಶಾಶ್ವತವೂ ಆದ ಸ್ವರ್ಗಾದಿಗಳ ಬಗ್ಗೆ ಹೇಳುತ್ತಿರುವಂತೆ ಕಾಣುವುದಾಗಿ ಮಾನಿಸುತ್ತಾರೆ ಎಂದು ತಿಳಿಯುತ್ತಾರೆ. ಸ್ವತಃ ಭೋಗ ಐಶ್ವರ್ಯಾದಿಗಳಿಗೆ ಆಸಕ್ತರಾಗಿರುವ ಈ ದುರ್ವಾದಿಗಳ ಮಾತಿನಿಂದ ಜನರು ಸಾತ್ವಿಕ ವಿವೇಕ ಕಳೆದುಕೊಳ್ಳುತ್ತಾರೆ ಹಾಗೂ ತತ್ವ ವಿಷಯದಲ್ಲಿ ದಾರಿಢ್ಯ ಒದಗಲು ಬೇಕಾಗುವ ನಿಶ್ಚಿತ ಬುದ್ಧಿ ಅಲಭ್ಯವಾಗುತ್ತದೆ. ಇದನ್ನು ನಾವು ಲೋಕದಲ್ಲಿ ಕಾಣುತ್ತೇವೆ.
ಯಾವುದೇ ಒಂದು ಸತ್ಯವಚನ ಹೇಳಿದರೂ ಸಹ ಅದರ ವಿರುದ್ಧವಾಗಿ ಮಾತನಾಡುವುದು, ಯಾವುದೇ ಯೋಗ್ಯವಾದ ಕೆಲಸವನ್ನು ಮಾಡುವಾಗ ಅದಕ್ಕೆ ವಿಘ್ನವನ್ನೇ ಉಂಟು ಮಾಡುವುದು, ಯಾವುದೇ ಒಳ್ಳೆಯ ಕೆಲಸ ಮಾಡುವಾಗ ಅದನ್ನು ಕೆಡಿಸುವುದು. ಹೀಗೆ ಅವರು ಹುಟ್ಟಿದ ಕ್ಷಣದಿಂದಲೂ ಸಾಯುವ ತನಕವೂ ಅವರು ಅದೇ ತತ್ಪರವಾಗಿರುತ್ತಾರೆ. ಇಂತಹವರು ತಾಮಸರು ಎಂದ ಹೆಸರು. ಸುರವೈದಿಕಾನಿ ಮತಾನಿ ಅವ್ಯವಸಾಯಾತ್ಮಿಕಾನಿ ನತು ವೈದಿಕಾನಿ ತೇಪಿ ಹಿ ಕೇಚಿತ್ ಕರ್ಮಾಣಿ ಸ್ವರ್ಗಾದ ಫಲೇನೇವಾಹು ಇಚ್ಛತ ಅಹಂ ಯಾದ್ವಿತಿ ಯಮಾಹು ತಯ ಇತಿ ಅನ್ವಯಃ. ವೈದಿಕ ದರ್ಶನಗಳು ಕರ್ಮಕ್ಕೆ ಸ್ವರ್ಗಾದಿಗಳೇ ಫಲ ಎನ್ನುತ್ತದೆ. ಆದರೆ ನೀನು ಕಾಮ್ಯ ಕರ್ಮಕ್ಕೆ ಸ್ವರ್ಗ, ನಿಷ್ಕಾಮ ಕರ್ಮಕ್ಕೆ ಜ್ಞಾನ ಎಂದು ಹೇಳುತ್ತಿರುವೆ. ಹೀಗಿರುವಾಗ ನಿನ್ನ ಮಾತಿನಲ್ಲಿ ಹೇಗೆ ನಿಷ್ಠೆ ಅಂದರೆ ನಂಬಿಕೆ ಹೊಂದಲಿ ಎಂದು ಅರ್ಜುನ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರವಾಗಿ ಕೃಷ್ಣ ಹೇಳುತ್ತಾನೆ, ಮೋಕ್ಷ ಫಲಮಪೇಕ್ಷ ಸ್ವರ್ಗಾದಿ ಪುಷ್ಪಯುಕ್ತಂ ವಾಚಂ ಪ್ರವದಂತಿ ವೇದವಾದರತಃ ಕರ್ಮಾದಿ ವಾಚಕ ವೇದವಾದರತಃ ವೇದೈಃ ಯನ್ಮುಖತಃ ಉಚ್ಯತೆ ತತ್ರೈವ ರತಃ ನಾನ್ಯದಸ್ತೀತಿ ವಾದಿನಃ. ಪರೋಕ್ಷ ವಿಷಯ ವೇದಾಃ ಪರೋಕ್ಷ ಪ್ರಿಯಾ ಇವ ಹಿ ವಿದ್ಯೇವಾಃ ಮಾನಂ ವಿದತ್ತೆ ಅವಿದತ್ತೆ ಮಾಂ ಇಚ್ಛಾಭಿಃ ಪಾರೋಕ್ಷೇಣ ಪ್ರಾಯಃ ಭಗವಂತಂ ವದಂತಿ ಭೋಗೈಃ ಐಶ್ವರ್ಯಗತಿಂ ಪ್ರತಿಂ ತತ್ಪ್ರಾಪ್ತಿಪ್ರತೀಪ್ತಿಂ ತತ್ಪ್ರಾಪ್ತಿಫಲಾ ಏವ ವೇದಾಃ ಇತಿ ವದಂತಿ ಇತ್ಯರ್ಥಃ. ತೇಷಾಂ ಸಮ್ಯಗ್ ಉಕ್ತ ನಿರ್ಣಯಾತ್ಮಿಕಾ ಬುದ್ಧಿಃ ಸಮಾಧೌ ಸಮಾಧ್ಯಾರ್ಧೇಃ ನ ವಿಧೀಯತೆ ಸಮ್ಯಕ್ ನಿರ್ಣಿತ ಅರ್ಥಾನಾಂ ಹಿ ಈಶ್ವರೇ ಮನಸ್ಸಮಾಧಾನಂ ಸಮ್ಯದ್ಭವತಿ ತದ್ವಿಮೋಕ್ಷ ಸಾಧನಂ ಉಕ್ತಂ ಚ ಏತದನ್ಯತ್ರ ನ ತಸ್ಯ ಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಾ ಸಮಾಸನ್ ಸ್ವಪ್ನೆ ನಿರುಕ್ತ ಗೃಹಮೇತಿ ಸೌಖ್ಯಂ ನ ಯಸ್ಯ ಹೇಯಂ ಅನಿಮಿತಂ ಸ್ವಯಂ ಸ್ಯಾತ್ ಇತಿ. ಶ್ರೀಕೃಷ್ಣನ್ ಹೇಳುತ್ತಾನೆ, ಯಾಮಿಮಾಂ ಎಂದು ಉತ್ತರಿಸುತ್ತಾರೆ. ಮೋಕ್ಷವು ಹಣ್ಣಿನಂತಿದ್ದರೆ ಸ್ವರ್ಗಾದಿಗಳು ಹೂವಿಗೆ ಸಮಾನ. ವೇದವಾದರತರು ವಿಮರ್ಶೆ ಇಲ್ಲದೆ ಮೇಲೆ ಏನು ಅರ್ಥ ವೇದವಾಕ್ಯಗಳು ತೋರುವುದೋ ಯಜ್ಞ ಸ್ವರ್ಗ ಮುಂತಾದವುಗಳು ಅದರಲ್ಲೇ ಮನಸ್ಸುಳ್ಳವರು. ಇವರು ಯಜ್ಞ ಯಾಗ ಸ್ವರ್ಗವನ್ನು ಬಿಟ್ಟರೆ ಬೇರೆ ಮೋಕ್ಷಾದಿಗಳು ಇಲ್ಲವೆನ್ನುತ್ತಾರೆ. ಆದರೆ ಪ್ರಮಾಣ ವಾಕ್ಯದಿಂದ ವೇದಗಳು ನಿಗೂಢವಾದ ಭಗವತ್ ಸ್ವರೂಪವನ್ನು ಪ್ರತಿಪಾದಿಸುತ್ತದೆ. ಪ್ರಮಾಣಗಳಿಂದ ದೃಢವಾದ ತತ್ವಜ್ಞಾನವನ್ನು ಪಡೆಯದವರ ಮನಸ್ಸು ಮಾತ್ರ ಭಗವಂತನು ಸ್ಥಿರವಾಗಿ ನೆಲೆಗೊಳ್ಳುವುದು. ಈ ರೀತಿಯ ಮನಃಸಮಾಧಿಯೇ ಮೋಕ್ಷ ಸಾಧನವೆಂದು ಭಾಗವತದಲ್ಲಿ ಅಶಾಶ್ವತವಾದ್ದರಿಂದ ಪ್ರಾಪಂಚಿಕ ಸುಖವು ಸ್ವಪ್ನದಲ್ಲಿ ಕಂಡ ವಸ್ತುವಿಗೆ ಸಮಾನ ಎಂಬ ಅರಿವು ಯಾರಿಗೆ ಇಲ್ಲವೋ ಅಂತಹವರಿಗೆ ಉತ್ತಮವಾದ ಸಾಕ್ಷಾತ್ ವೇದವಾಕ್ಯಗಳು ತತ್ವಜ್ಞಾನವನ್ನು ಉಂಟು ಮಾಡಲಾರವು. ಹೀಗೆ ಹೇಳಿದೆ. ವೇದದ ಹೃದಯನ ಅರಿತವರು ನಿಷ್ಕಾಮ ಕರ್ಮ ಸ್ವರ್ಗಕ್ಕಿಂತ ಬೇರೆಯಾದ ಮತ್ತು ಅತ್ಯುತ್ತಮವಾದ ಮೋಕ್ಷಕ್ಕೆ ಸಾಧನ ಎಂದು ದೃಢಚಿತ್ತರಾಗಿರುತ್ತಾರೆ. ಆದ್ದರಿಂದ ಪಾರ್ಥ, ನನ್ನ ಮಾತಿನ ನಿಷ್ಠೆ ತಾಳು. ಭೋಗ ಸ್ವರ್ಗಗಳಾಗಿಯೇ ಯಾಗಾದ ಕರ್ಮವನ್ನು ತಿಳಿಸುವುದೇ ವೇದದ ಉದ್ದೇಶವೆಂದು ತಿಳಿದವರನ್ನು ವೇದವಾದರತರು ಎನ್ನುತ್ತಾರೆ. ಅಂದರೆ ಇಂತಹವರು ವೇದವೇತ್ತರಲ್ಲ ಎಂದರ್ಥ. ಇದನ್ನು ಶ್ರೀಮದಾನಂದ ತೀರ್ಥರು ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸುತ್ತಾರೆ. ಅವ್ಯವಸಾಯ ಬುದ್ಧಿ ಕೇಶ ಯಾಂ ವಾಚಂ ವಿಪಶ್ಚಿತಾ ಪ್ರವದಂತಿ ತಯಾ ಅಪಹೃತ ಚೇತಸಾಂ ಬುದ್ಧಿ ವ್ಯವಸಾಯಾತ್ಮ ತತ್ವೇನ ಸಮಾಧಾನೇನ ವರ್ತತೆ. ಯಥಾ ವಸ್ತು ತಥಾ ಜ್ಞಾನಂ ಸಾಮ್ಯಾತ್ ಸಮಮೀರಿತಂ
ವಿಷಮಂ ತು ಅನ್ಯಥಾ ಜ್ಞಾನಂ ಸಮಾಧಾನಂ ಸಮಸ್ಥಿತಿ ನ ತದ್ವತ್ ಸದ್ವಾಕ್ಯೈಃ ವಿಷಮೀಕೃತಚೇತಸಾಂ ಸ್ವರ್ಗಾದಿಪುಷ್ಪವಾದೈವ ವಚನಂ ಯದ ಚೇತಸಾಂ ನ ಮನ್ಯಂತೆ ಫಲಂ ಮೋಕ್ಷಂ ವಿಷ್ಣು ಸಾಮೀಪ್ಯರೂಪಕಂ ಫಲದಂ ನ ಮನ್ಯಂತೆ ತಂ ವಿಷ್ಣುಂ ಜಗತಃ ಪತಿಂ ಭೋಗ ಐಶ್ವರ್ಯಾದಿಗತ್ಯರ್ಥಂ ಕ್ರಿಯಾಬಾಹುಲ್ಯ ಸಂತತಂ ಬಹು ಸಂಸಾರ ಪರದಾಮಾಂತೆ ತಮಸಿ ಪಾತಿನಾಂ ಯಾಂ ವದಂತಿ ದುರಾತ್ಮನೋ ವೇದವಾಕ್ಯ ವಿವಾದಿನಃ ತಯಾ ಸ್ವಮೋಹಿತಾದಿಯಂ ಕಥಂ ತತ್ವಜ್ಞತಾ ಭವೇತ್ ಇತಿ ಚ. ಕೆಲವರು ಅಸಜ್ಜನರ ಮಾತುಗಳಿಂದ ಆಕರ್ಷಿತರಾಗಿ ನಿಶ್ಚಿತ ರೂಪದಿಂದ ತತ್ವ ವಿಷಯದಲ್ಲಿ ದೃಢ ಮನಸ್ಕರಾಗುವುದಿಲ್ಲ. ಸಮವಸ್ತು ಇರುವ ರೀತಿಯ ಜ್ಞಾನ, ವಿಷಮ ವಸ್ತು ಇರುವುದಕ್ಕಿಂತ ವಿಲಕ್ಷಣ ಜ್ಞಾನ, ಅಸಜ್ಜನರ ಮಾತು ಸ್ವರ್ಗಾದಿಗಳನ್ನೇ ಫಲವೆಂದು ಹೇಳುವುದು. ಆದರೆ ಅಂತಹವರು ಮೋಕ್ಷವನ್ನು ಶ್ರೇಷ್ಠ ಫಲ ಎಂದು ನಂಬುವುದಿಲ್ಲ. ಇಂಥವರಿಗೆ ನಿಶ್ಚಿತವಾದ ತತ್ವಜ್ಞಾನ ಹೇಗೆ ಆಗುವುದಿಲ್ಲ ಎಂದರ್ಥ. ಸಂಶಯದಲ್ಲಿ ಇರುತ್ತಾರೆ. ವಿಷ್ಣುವಿನ ಸರ್ವೋತ್ತಮತ್ವ ಜ್ಞಾನ ಅವರಿಗೆ ದೃಢವಾಗುವುದಿಲ್ಲ. ಕೇವಲ ಅನಿಷ್ಟ ಫಲವನ್ನು, ಅಂದರೆ ಅನಿತ್ಯವಾದ ಸಂಸಾರದಲ್ಲಿರ್ತಕ್ಕಂಥ ಸುಖವನ್ನು, ಸ್ವರ್ಗ ಕಾಮವನ್ನು ಅವರು ಅಪೇಕ್ಷಿಸುತ್ತಾರೆ. ಅದು ಕ್ಷಣಿಕವಾದ್ದರಿಂದ ಅಲ್ಲಿ ಪತಿತರಾಗಿ ದುಃಖಕ್ಕೆ ಲೋಕಕ್ಕೆ ಶಾಶ್ವತವಾದ ದುಃಖ ಲೋಕವನ್ನು ಹೊಂದುತ್ತಾರೆ ಎಂದರ್ಥ. ಇವರು ಇನ್ನೇನು ಮಾಡುತ್ತಾರೆ ಎಂಬುದನ್ನು ತಾತ್ಪರ್ಯದಲ್ಲಿ ತಿಳಿಸ್ಕೊಡ್ತಾರೆ ಶ್ರೀಮದಾನಂದ ತೀರ್ಥರು. ಇಷ್ಟಾಪೂರ್ತ ಮನ್ಯಮಾನ ವರಿಷ್ಯಂ ನಾಣ್ಯತ್ ಶ್ರೇಯೋ ವೇದಯಂತೆ ಪ್ರಮೂಢಾ ನಾಕಸ್ಯ ಪೃಷ್ಠೆ ಸುಕೃತೇತೆ ಅನುಭೂತ್ಯ ಇದಂ ಲೋಕಂ ಹೀನತರಂ ವಾ ವಿಶಂತಿ ಇತಿ ಅಥರ್ವಣಶ್ರುತಿ. ವೇದವಾದರತೋ ನ ಸ್ಯಾತ್ ನ ಪಾಷಂಡಿ ನ ಹೈತಿಕಿ ಇತಿ ಭಾಗವತೆ. ಯೇನ ಚಾನಂತಿ ತಂ ವಿಷ್ಣುಂ ಯಥಾರ್ಥೇನ ಸಂಶಯಃ ಜಿಜ್ಞಾಸವಶ್ಯ ನಿತರಾಂ ಶ್ರದ್ಧಾವಂತಃ ಸುಸಾಧವಃ ನಿರ್ನೇತೃಣಾಭಾವೇನ ಕೇವಲಂ ಜ್ಞವರ್ಜಿತಾಃ ತೇ ಯಾಜ್ಞಿಕಾಃ ಸ್ವರ್ಗಭೋಗಕ್ಷಯೇ ಯಾಂತಿ ಮನುಷ್ಯತಾಂ. ಯೇ ನಿಶ್ಚಿತಂ ಪರತ್ವಂ ತು ವಿಷ್ಣು ಪ್ರಾಯೋ ನ ಯಾತನಾಂ ಬ್ರಹ್ಮಹತ್ಯಾದಿಭಿರಪಿ ಯಾಂತ್ಯಾದಿಖೇಚರಂ ನ ತು ವಿಶೇಷ ಏವ ತೇಷಾಂ ತು ತದನ್ಯೇಷಾಂ ವಿಪರ್ಯಯಃ. ಯೇ ತು ಭಾಗವತಾಚಾರ್ಯೈಃ ಸಮ್ಯಗ್ ಯಜ್ಞಾದಿ ಕುರ್ವತೆ ಬಹಿರ್ಮುಖಾ ಭಗವತೋ ನಿವೃತ್ತಸ್ಯ ವಿಕರ್ಮಗಾಃ. ದಕ್ಷಿಣಾತರ್ಪಿತಾನಾಂ ತು ಹಿ ಆಚಾರ್ಯಾಣಾಂ ತು ತೇಜಸಾ ಯಾಂತಿ ಸ್ವರ್ಗಂ ತತಃ ಕ್ಷಿಪ್ರಂ ತಮೋ ಅಂತಂ ಪ್ರಾಪ್ನುವಂತಿ ಚ ತದನ್ಯೇನೈವ ಸ್ವರ್ಗಂ ಯಾಂತಿ ವಿಷ್ಣು ಬಹಿರ್ಮುಖಾ ಇತಿ ನಾರದೀಯೇ. ಅಥರ್ವಣ ಶ್ರುತಿಯಲ್ಲಿ ಈ ರೀತಿ ಹೇಳ್ತಾ ಇದೆ. ಪರೋಪಕಾರಾರ್ಥವಾಗಿ ಕೆರೆ, ಬಾವಿ ಮೊದಲಾದವನ್ನು ಕಟ್ಟಿಸುವುದೇ ಶ್ರೇಷ್ಠವೆಂದು ತಿಳಿಯುವ ಮೂರ್ಖರು ಶ್ರೀಹರಿಯು ಸರ್ವೋತ್ತಮತ್ವಜ್ಞಾನ ಶ್ರೇಯಸಾಧನವೆಂದು ಭಾವಿಸುವುದಿಲ್ಲ. ಇಂಥವರು ಸ್ವರ್ಗಲೋಕ ಸುಖವನ್ನು ಅನುಭವಿಸಿ ಮತ್ತೆ ಭೂಲೋಕಕ್ಕೆ ಬಂದು ಕ್ರಮೇಣ ಅಂಧಂ ತಮಸಿಗೆ ಹೋಗುವರು. ಪರೋಪಕಾರ್ಥವಾದ ಕರ್ಮವು ಸರಿ ಎನಿಸಿದರೂ ಸರ್ವವನ್ನೂ ಕರುಣಿಸ ಭಗವಂತನ ಜ್ಞಾನ ಅವನಲ್ಲಿ ಕೃತಜ್ಞತೆ ಇಲ್ಲದೆ ಹೋದಾಗ ಜೀವನ ಸಾರ್ಥಕ ಸಾಧನೆ ಆಗುವುದಿಲ್ಲ. ಇದನ್ನು ಚೆನ್ನಾಗಿ ನಾವು ತಿಳಿಯಬೇಕು. ಈಗಿನ ಕಾಲದಲ್ಲಿ ಕೇವಲ ಪರೋಪಕಾರ್ಥ ಬೇರೆಯವರನ್ನು ಹಿಂಸಿಸಬಾರದು ಎಂದಷ್ಟೇ ಹೇಳುತ್ತಾರೆ. ಭಕ್ತಿಯ ಮಾರ್ಗ, ಸಾಧನ ಮಾರ್ಗ ಎಂಬುದನ್ನು ತಿಳಿದುಕೊಳ್ಳದೆ ಯಾರು ಕೇವಲ ಪರೋಪಕಾರ ಎಂಬುದನ್ನು ದೃಷ್ಟಿಯಾಗಿ ಇಟ್ಟುಕೊಂಡಿರ್ತಾರೆ, ಇದನ್ನು ನಡೆಸತಕ್ಕಂಥವನು ಭಗವಂತ ಸರ್ವೋತ್ತಮ ಎಂಬ ಅರಿವಿಲ್ಲದೆ ಮಾಡಿದರೆ ಅದು ನಮಗೆ ಜ್ಞಾನಕ್ಕೆ ಸಾಧಕವಾಗುವುದಿಲ್ಲ. ಯಾರು ವಿಷ್ಣುವಿನ ಸರ್ವೋತ್ತಮತ್ವ ನಿಶ್ಚಿತವಾಗಿ ತಿಳಿದುಕೊಂಡಿರುವರೋ ಅವರು ಬ್ರಹ್ಮಹತ್ಯಾದಿಗಳಿಂದಲೂ ಕೂಡ ಹೆಚ್ಚಿನ ಯಾತನೆಯನ್ನು ಪಡೆಯುವುದಿಲ್ಲ. ಒಂದು ಪಕ್ಷ ಮಾಡಿದರೆ ಪ್ರಾರಬ್ಧ ಕರ್ಮೇಣ ಇದಕ್ಕಿಂತ ಹೆಚ್ಚಿನ ಪಾಪ ಮಾಡಿದರೂ ಅಲ್ಪಕಾಲ ಮಾತ್ರ ದುಃಖ
ಸುಖವನ್ನು ಅನುಭವಿಸುವರು. ಪರಮಾತ್ಮನನ್ನು ದ್ವೇಷಿಸುವವರಿಗೆ ಅಶ್ವಮೇಧಾದಿ ಯಾಗಗಳಿಂದಲೂ ಸ್ವರ್ಗ ಸಿಗುವುದಿಲ್ಲ. ಆದ್ದರಿಂದ ಭಗವಂತನನ್ನು ಯಾರು ದ್ವೇಷ ಮಾಡುತ್ತಾರೋ ಅವರು ಯಾವ ಕರ್ಮವೂ ಸುಕರ್ಮ ಎನಿಸಿಕೊಳ್ಳುವುದಿಲ್ಲ. ಲೋಕದಲ್ಲಿ ಅವರು ಬಹಳ ಭಕ್ತರೆಂದು ಡಾಂಬಿಕರಾಗಿ ಮೆರೆದರು. ಅವರ ಅಂತರ್ಯದಲ್ಲಿ ತಮಸ್ಸೇ ಇರೋದ್ರಿಂದ, ಕೆಟ್ಟತನವೇ ಇರೋದ್ರಿಂದ ಅವರಿಗೆ ಯಾವ ಸ್ವರ್ಗಾದಿ ಪುಣ್ಯ ಫಲವೂ ಸಿಗುವುದಿಲ್ಲ ಎಂದರ್ಥ. ಯಾರು ಭಗವದ್ಭಕ್ತರಾದ ಆಚಾರ್ಯರಿಂದ ಚೆನ್ನಾಗಿ ಯಜ್ಞಾದಿಗಳನ್ನು ಮಾಡಿಸುವರೋ, ಆದರೆ ಸ್ವತಃ ವಿಷ್ಣುವಿಗೆ ಪರಾತ್ಮಕವಾಗಿರುವರೋ, ಬ್ರಹ್ಮಹತ್ಯಾದಿ ವಿಕರ್ಮಗಳನ್ನು ಮಾಡಿರುವುದಿಲ್ಲವೋ ಅಂತಹವರು ದಕ್ಷಿಣಾದಿಗಳಿಂದ ತೃಪ್ತರಾದ ಆಚಾರ್ಯರ ಅಂದರೆ ಪುರೋಹಿತರ ತೇಜಸ್ಸಿನಿಂದಲೇ ಸ್ವರ್ಗವನ್ನು ಪಡೆಯುವರು. ಆದರೆ ಮುಂದೆ ಅಂಧಂ ತಮಸ್ಸನ್ನು ಪಡೆಯುವರು. ಇನ್ನು ಭಗವದ್ಭಕ್ತರಾದ ಆಚಾರ್ಯರನ್ನು ಹೊಂದದೆ ವಿಷ್ಣುವಿಗೆ ಪರಾಂಕರಾದವರು ಈ ಅಲ್ಪಕಾಲದ ಸ್ವರ್ಗವನ್ನು ಪಡೆಯುವುದಿಲ್ಲ ಎಂದು ನಾರದೀಯ ಗ್ರಂಥದಲ್ಲಿ ತಿಳಿಸಲ್ಪಟ್ಟಿದೆ. ಅವಿದ್ವಾಂಸರು ಪುಣ್ಯ, ಪುನರ್ಜನ್ಮ, ಭೋಗ, ಐಶ್ವರ್ಯ ಮುಂತಾದ ನಶ್ವರ ಫಲಗಳಿಗೆ ಕಾರಣವಾದ ಯಜ್ಞ ಯಾಗಾದಿ ಕ್ರಿಯೆಗಳನ್ನೇ ವೇದಗಳು ಹೇಳುತ್ತದೆ ಎಂದು ತಿಳಿಯುತ್ತಾರೆ. ಅರ್ಜುನ ಪ್ರಶ್ನೆ ಕೇಳುತ್ತಾನೆ, ಕೆಲವು ವೈದಿಕ ಸಿದ್ಧಾಂತಗಳು ಸತ್ಕರ್ಮ ಫಲ ಸ್ವರ್ಗ ಮಾತ್ರ ಎನ್ನುತ್ತದೆ. ಆದರೆ ನೀನು ಕಾಮ್ಯಕರ್ಮಗಳ ಫಲ ಮಾತ್ರ ಸ್ವರ್ಗಾದಿಗಳು, ನಿಷ್ಕಾಮ ಕರ್ಮ ಭಗವಂತನ ಪ್ರೀತ್ಯರ್ಥ್ಯ ಉದ್ದೇಶ ಮಾಡಿದರೆ ಭಗವಂತನ ಅಪರೋಕ್ಷಕ್ಕೆ ಕಾರಣ ಎನ್ನುತ್ತೀಯ. ಹೀಗಿರುವಾಗ ನಿನ್ನ ಮಾತಿನಲ್ಲಿ ಹೇಗೆ ಶ್ರದ್ಧೆಯನ್ನು ಮಾಡಲಿ ಎಂದು ಕೇಳಿದಾಗ ಕೃಷ್ಣ ಪರಮಾತ್ಮರು ತಿಳಿಸುತ್ತಾರೆ, ವಿಚಾರ ಮಾಡದೆ ವೇದಗಳಲ್ಲಿ ಮೇಲ್ನೋಟಕ್ಕೆ ತಿಳಿಯಲ್ಪಡುವ ಯಜ್ಞಯಾಗಾದಿ ಕರ್ಮಗಳಲ್ಲಿ ಆಸಕ್ತಿ ತಾಳದವರು ಅಥವಾ ವಿಷ್ಣುವಿನ ಮಹಿಮೆಯ ಬಗ್ಗೆ ವಿವಾದ ಮಾಡಿ ವೇದವನ್ನು ಓದುವವರು ಅಥವಾ ಅರ್ಥ ತಿಳಿಯದೆ ವೇದವನ್ನು ಕಂಠಪಾಠ ಮಾಡುವವರು, ವೇದವನ್ನು ಮಾತ್ರ ಓದುವರು ವೇದವಾದ ರಥರು ಎಂದು ಕರೆಯುತ್ತಾರೆ. ಅಂದರೆ ವೇದಗಳ ಅಭಿಪ್ರಾಯವನ್ನು ತಿಳಿಯದವರು. ಇದನ್ನು ದಾಸರಾಯರು ಗಾರ್ಧಬಹ ಎಂದು ಹೇಳಿದ್ದಾರೆ. ಅಂದರೆ ಒಂದು ಕತ್ತೆ ಅನೇಕ ಬೆಲೆ ಉಳ್ಳ ವಸ್ತುಗಳನ್ನು ತನ್ನ ಬೆನ್ನ ಮೇಲೆ ಹಾಕಿಕೊಂಡು ತಿರುಗಾಡುತ್ತಿರುತ್ತದೆ. ಆದರೆ ಅದರಿಂದ ಏನು ಪ್ರಯೋಜನವಿರುವುದಿಲ್ಲ, ಅದರ ಅರ್ಥವೇ ಗೊತ್ತಿರಲಿಲ್ಲ, ಬೆಲೆ ಗೊತ್ತಿರುವುದಿಲ್ಲ. ಹಾಗೆ ವೇದವಾದರತರು ನಾವು ವೇದವನ್ನು ಹೇಳುತ್ತಿದ್ದೇವೆ ಅಂತ ಅತ್ಯಂತ ಮುಖ್ಯವಾದ ವಸ್ತ್ರಗಳಂತೆ ಅಮೃತಮಯವಾದ ಸುವರ್ಣ ವಾಕ್ಯಗಳ ವೇದವನ್ನು ಹೊತ್ತುಕೊಂಡು ತಿರುಗಾಡುತ್ತಾರೆ ಹೊರತು ಅದರ ಒಳಗಡೆ ಇರುವ ಅರ್ಥವನ್ನು ತಿಳಿಯುವುದಿಲ್ಲ. ಹೇಗೆ ಕತ್ತೆಗಳು ಅಮೂಲ್ಯವಾದ ವಸ್ತ್ರ ಬಂಗಾರಗಳನ್ನು ಹೊತ್ತಿದ್ದರೂ ಸಹ ಅದರ ಗಂಧವೇ ಅದಕ್ಕೆ ಇರುವುದಿಲ್ಲ, ಅದರಂತೆ ತಿಳಿಯಬೇಕು ವೇದವಾದ ರಥಃ ಎಂದು ಹೆಸರು. ಇವರು ಸ್ವರ್ಗಕ್ಕಿಂತ ಬೇರೆಯಾದ ಸ್ವರ್ಗ ಪರ ಮೋಕ್ಷವೆಂಬ ಪರಮ ಪುರುಷಾರ್ಥ ಅಥವಾ ಬ್ರಹ್ಮತತ್ವಗಳನ್ನು ಇಲ್ಲವೆಂದು ಹೇಳುವರು. ನಾಣ್ಯದಸ್ಯೇತಿವಾದಿನ ಹಾನ್ಯತ ಕಾಮ್ಯವಾದ ದನ ಕನಕಾದಿಗಳ ಬಗ್ಗೆ ಆಸಕ್ತಿ ಉಳ್ಳವರು ಅಥವಾ ಭೋಗದಲ್ಲಿ ಆಸಕ್ತರು ಕಾಮಾತ್ಮನಃ. ಒಟ್ಟಿನಲ್ಲಿ ವೇದಗಳು ಭೋಗ ಐಶ್ವರ್ಯದ ಪ್ರಾಪ್ತಿಗಾಗಿಯೇ ಹೇಳುತ್ತಾರೆ. ಯಾರು ಈ ರೀತಿಯಲ್ಲಿ ಕೇವಲ ನನ್ನ ಸುಖಕ್ಕಾಗಿ ಎಲ್ಲ ಪ್ರಪಂಚದಲ್ಲಿ ಸೃಷ್ಟಿಯಾಗಿರುವ ಎಲ್ಲ ಪದಾರ್ಥವು ಎಂಬ ಅಭಿಲಾಷೆಯಿಂದ ಇಟ್ಟುಕೊಂಡು ತಿರುಗುತ್ತಾರೋ ಅವರು ವೇದವಾದರತರು. ತಾವು ಹುಟ್ಟಿರುವುದು ಕೇವಲ ಭೋಗಕ್ಕಾಗಿ, ಸುಖಕ್ಕಾಗಿ ಎಂದು ಭಾವಿಸುವರು. ಗಾರ್ಧಬ ಜೀವನದಂತೆ ಕತ್ತೆ ಅತಿ ಅಮೂಲ್ಯವಾದ ಗ್ರಂಥಗಳನ್ನು, ವಸ್ತ್ರಗಳನ್ನು, ಮಾಣಿಕ್ಯಗಳನ್ನು ಹೊತ್ತಿದ್ದರೂ ಸಹ ಅದರ ಗಂಧವೇ ಇಲ್ಲದೆ, ಅದರ ಪರಿಚಯವೇ ಇಲ್ಲವೇ, ಅದರ ಉಪಯೋಗ ಮಾಡಿಕೊಳ್ಳದೆ ಕೇವಲ ಹೊತ್ತುಕೊಂಡು ಹೇಗೆ ಹೋಗುತ್ತದೋ ಹಾಗೆ ಮನುಷ್ಯನು ವೇದದಿಂದ ಭಗವಂತನ ತಿಳಿಯಲಾರದೆ ಕೇವಲ ವೇದವನ್ನು ಹೊತ್ತಿದ್ದೇನೆ ಎಂದು ತಿಳಿದುಕೊಂಡು ಸ್ವರ್ಗಾದಿ ಫಲವನ್ನು ಹೊತ್ತುಕೊಂಡು ಮತ್ತೆ ಪತನವಾಗಿ ಅಂಧಂ ತಮಸ್ಸಿಗೆ ಹೋಗುತ್ತಾರೆ. ಇದರಿಂದ ನಾವು ಜಾಗೃತರಾಗಿ ತಿಳಿಯಬೇಕಾದದ್ದು ಏನು? ಯಾರೋ ಒಬ್ಬರು ವೇದ ಪಠನ ಮಾಡುತ್ತಿದ್ದಾರೆ, ವೈದಿಕ ವೃತ್ತಿಯಲ್ಲಿ ಇದ್ದಾರೆ, ಪುರೋಹಿತರಾಗಿದ್ದಾರೆ,
ಅಂತ ಹೇಳಿದ ಕೂಡಲೇ ಅವರು ಸಾತ್ವಿಕರಲ್ಲ. ಅವರಿಗೆ ಸತ್ವಗುಣ ಪ್ರಚುರದಿಂದ ಅವರಿಗೆ ಯಾವ ವಿದ್ಯೆಯೂ ಇರುವುದಿಲ್ಲ. ಕೇವಲ ಉದಂಬಡೆಗೋಸ್ಕರವಾಗಿ ಆ ಶಬ್ದವನ್ನು ಕಲಿತಿರ್ತಾರೆ, ಶಬ್ದವನ್ನು ಅಂದು ತೋರಿಸುತ್ತಾರೆ, ಜನರನ್ನು ಮೋಹ ಮಾಡಿ ಅವರಿಂದ ದಕ್ಷಿಣ ರೂಪದಲ್ಲಿ ಹಣವನ್ನು ದೋಚಿ ಕೇವಲ ತಮ್ಮ ಭೋಗದಲ್ಲಿ ಆಸಕ್ತರಾಗುತ್ತಾರೆ. ಯಾರೇ ಆಗಲಿ ತಮ್ಮ ಜೀವನದ ಸುಖಕ್ಕೋಸ್ಕರವಾಗಿ ಯಾವ ವಿದ್ಯೆಯನ್ನು ಮಾಡಿದರೂ ಆ ವಿದ್ಯೆಯನ್ನೇ ಅವರು ಅರಿತಿಲ್ಲ ಎಂದು ಅರ್ಥ. ವಿದ್ಯೆಯ ಮುಖ್ಯ ತಾತ್ಪರ್ಯ ಭಗವತ್ ತತ್ವವನ್ನು ತಿಳಿಯುವುದು ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು. ಇದನ್ನು ಬಿಟ್ಟು ಮಾರಾಟ ವಸ್ತುವನ್ನಾಗಿ ಮಾಡಿಕೊಂಡು ತಮಗೂ ಪ್ರಯೋಜನವಿಲ್ಲ. ಮಾರಾಟ ವಸ್ತುವನ್ನು ತಿಳಿದಂದರೆ ಏನಾಗುತ್ತದೆ? ಇಂದು ನಮ್ಮಲ್ಲಿರುವ ಪದಾರ್ಥ ನಾಳೆ ಇನ್ನೊಬ್ಬರ ಮನೆ ಸೇರುತ್ತದೆ. ಅಂದರೆ ನಮ್ಮ ಜ್ಞಾನ ಎಲ್ಲೂ ಉಳಿಯುವುದಿಲ್ಲ ಎಂದರ್ಥ. ಒಂದು ಗೋವಾಗಲಿ, ಒಂದು ತುಳಸಿ ವೃಕ್ಷವಾಗಲಿ, ಭಾಗವತ ಪುರಾಣವಾಗಲಿ, ಇದರ ಮಾರಾಟಕ್ಕೆ ನಾವು ಇಟ್ಟುಬಿಟ್ಟರೆ ಅದರಿಂದ ನಮಗೆ ಹಣ ಬರಬಹುದು, ಕೀರ್ತಿ ಬರುವುದು. ಆದರೆ ಭಾಗವತದಲ್ಲಿರತಕ್ಕಂಥ, ಗೋವಿನಲ್ಲಿರತಕ್ಕಂಥ, ತುಳಸಿಯಲ್ಲಿರತಕ್ಕಂಥ ಅಭಿಮಾನ ದೇವತೆಗಳ ಅನುಗ್ರಹ ನಾವು ಸಂಪಾದಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ನಮಗೆ ಅದು ಭೋಗ ಪದಾರ್ಥವೇ ಹೊರತು, ಮಾರಾಟ ಪದಾರ್ಥವೇ ಹೊರತು ಜ್ಞಾನ ಸಾಧಕವಲ್ಲ, ಭಗವಂತನನ್ನು ತೋರಿಸಿಕೊಡ್ತಕ್ಕಂಥ ಪದಾರ್ಥವಾಗಲಿಲ್ಲ. ಈ ಗುಣವನ್ನು ಹೊಂದಿರುವರು ತಾಮಸ ಜೀವರು. ಕೇವಲ ತಮ್ಮ ಭೋಗಕ್ಕೋಸ್ಕರವಾಗಿ ಪ್ರಾಪಂಚಿಕ ಎಲ್ಲ ಕಾರ್ಯವನ್ನು, ಪರೋಪಕಾರವನ್ನೂ ಮಾಡುತ್ತಾರೆ, ಹಿತವನ್ನೂ ಮಾಡುತ್ತಾರೆ, ಕಷ್ಟವನ್ನು ಪಡುತ್ತಾರೆ. ಆದರೆ ಅವರ ಮೂಲ ಉದ್ದೇಶ ಕೇವಲ ಭೋಗವೈರತ್ವದಿಂದ ಇವರು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ತಾಮಸಿಗರು ಎಂದು ಹೆಸರು. ಇವರು ಅತ್ಯಂತ ಅಲ್ಪವಾದ ಸುಖವನ್ನು ಅಪೇಕ್ಷಿಸುತ್ತಾರೆ. ಅದರ ಪರಿಣಾಮ ಅತ್ಯಂತ ಭಯಂಕರವಾದ ನಿತ್ಯ ದುಃಖವನ್ನು ಹೊಂದುತ್ತಾರೆ. ಇದು ತಮೋಜೀವರ ಲಕ್ಷಣವಾಗಿದೆ. ಈ ಲಕ್ಷಣವು ಹೆಚ್ಚಾಗಿ ಕಲಿಯುಗದಲ್ಲಿ ಹೇಳುವ ಪ್ರಸಂಗವೇ ಇಲ್ಲ. ಏಕೆಂದರೆ ಕಲಿಯುಗದಲ್ಲಿ ತಾಮಸಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಾಣಬಹುದಾಗಿದೆ. ಅವರು ಮನುಷ್ಯ ರೂಪದಲ್ಲಿರಬಹುದು, ಪ್ರಾಣಿ ರೂಪದಲ್ಲಿರಬಹುದು, ವೃಕ್ಷ ರೂಪದಲ್ಲಿರಬಹುದು. ಯಾವುದೇ ರೂಪದಲ್ಲೇ ಜೀವರು ಬಂದರೂ ಸಹ ಮುಳ್ಳಿನ ಗಿಡವಾಗಿದ್ದಾಗ ತಾಮಸ ವೃತ್ತಿಯನ್ನು ತೋರಿಸುತ್ತಾರೆ. ಹುಲಿ, ಸಿಂಹ, ಹಾವು ಇಂತಾದ ವಿಷವನ್ನು ಬಿಡುವ, ಇನ್ನೊಬ್ಬರನ್ನೇ ಕೊಂದು ಜೀವಿಸುವ ಪ್ರಾಣಿಗಳಂತೆ ತಾಮಸ ಜೀವರಿರುತ್ತಾರೆ. ದೈತ್ಯ ರೂಪಗಳಲ್ಲಿ ಮನುಷ್ಯರು ಸೌಮ್ಯ ರೂಪವನ್ನು ಹೊಂದಿದರೂ ದೈತ್ಯ ಸ್ವರೂಪರಾಗಿರುವುದರಿಂದ ಬೇರೆಯವರ ಹಣವನ್ನು ದೋಚಿಕೊಂಡು, ದೇವರನ್ನು ಹಿಂಸೆ ಮಾಡಿಕೊಂಡು ಅವರಿಂದ ಸುಖವನ್ನು ಪಡೆಯತಕ್ಕಂಥ ಪ್ರಯತ್ನ ಮಾಡತಕ್ಕಂಥವರು ತಾಮಸಿಗರು. ಇವರಿಗೆ ನಿತ್ಯ ನಿರವ ದುಃಖ ಅಂದರೆ ತಮಸ್ಸಿನಲ್ಲೇ ಅವರು ಹೋಗುತ್ತಾರೆ. ಆದ್ದರಿಂದ ಕಲಿಯುಗದ ಸಾತ್ವಿಕ ಜನರು ಎಚ್ಚರಿಕೆಯಿಂದ ಇಂತಹ ದುರ್ಜನರ ಸಂಪರ್ಕದಿಂದ ನಾವು ದೂರ ಇರಬೇಕು. ತಾಮಸಿಗಳು ಎಂದಿಗೂ ಭಗವಂತನ ಸರ್ವೋತ್ತಮತ್ವವನ್ನು ಅರಿಯುವುದಿಲ್ಲ ಮತ್ತು ಅವರು ದ್ವೇಷ ಮಾಡುತ್ತಾರೆ. ಭಗವತ್ ತತ್ವವನ್ನೇ ಅವರು ನಂಬುವುದಿಲ್ಲ. ವೇದವಿದ್ದರೂ ಕೇವಲ ಭೋಗಕ್ಕಾಗಿದೆಯೇ ಹೊರತು ಸಾಧನೆಗಾಗಿ ಅವರು ಒಪ್ಪುವುದಿಲ್ಲ. ಆದ್ದರಿಂದ ಇವರು ಲೋಕದಲ್ಲಿ ವಿಷಪ್ರಾಣಿಗಳು, ವಿಷಗ್ರಂಥಿಗಳು, ವಿಷಜೀವರು ಎಂಬುದನ್ನು ತಿಳಿಯಬೇಕು. ಹೇಗೆ ಒಂದು ವಿಷದ ಗಾಳಿ ಬಂದಾಗ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಾರೋ, ವಿಷಮ ಜ್ವರದಿಂದ ತಾಡುತ್ತಾರೋ, ಹಾಗೆ ಇವರ ಸಹವಾಸದಿಂದ ಯೋಗ್ಯ ಜೀವರು ಸಹ ತಾತ್ಕಾಲಿಕವಾಗಿ ರೋಗ ರುಜಿನದಲ್ಲಿ ಪರಿತಪಿಸಬೇಕಾಗುತ್ತದೆ. ಹೇಗೆ ನಾವು ಕೆಟ್ಟ ಪದಾರ್ಥವನ್ನು, ಕೆಟ್ಟ ಆಹಾರವನ್ನು ಕೆಟ್ಟ ಕಾಲದಲ್ಲಿ ತಿಂದಾಗ ಹೇಗೆ ಪರಿಣಾಮ ನೆಟ್ಟಗಾಗುವುದಿಲ್ಲವೋ ಹಾಗೆ ದುಷ್ಟರ ಸಹವಾಸದಿಂದ ನಮ್ಮ ಮನಸ್ಸಿನಲ್ಲಿ ರೋಗವನ್ನು ತಂದುಕೊಳ್ಳುತ್ತೇವೆ. ಮನಸ್ಸಿನ ರೋಗ ಅಂದರೆ ಸಂಶಯ ಮತ್ತು
ವಿರುದ್ಧವಾಗಿ ತಿಳುವಳಿಕೆ ಹೊಂದುವುದು, ಇವೆರಡೂ ಸಹ ಬಹಳ ಬೇಗ ಬಂದು ನಮ್ಮ ಮನೆಯನ್ನು ಹೊಕ್ಕಿಬಿಡುತ್ತದೆ. ಆದರೆ ಮನೆಯಿಂದ ಕಡಿಸಿಕೊಡಲು ಈ ಜನ್ಮವೇ ನಾವು ಶ್ರಮಿಸಬೇಕಾಗುತ್ತದೆ. ಆದ್ದರಿಂದ ಸಂಶಯಸ್ಯ ವಿನಶ್ಯತಿ ಎಂಬುದು ಸುಪ್ರಸಿದ್ಧ ಮಾತಾಗಿದೆ. ಒಬ್ಬ ವ್ಯಕ್ತಿಯಲ್ಲಿಂದ ಕಾಯಿಲೆ ಒಂದು ಬಂದರೆ, ಇಂದು ಬಂದು ನಾಳೆ ಹೋಗತಕ್ಕಂಥ ಕಾಯಿಲೆ ಕಲಿಯುಗದಲ್ಲಿ ಯಾರೂ ನೋಡುವುದಿಲ್ಲ. ಯಾವುದೇ ಕಾಯಿಲೆ ಬಂದರೆ ಅವರು 10 ವರ್ಷಕ್ಕೆ ಬಂದಿದ್ದು 90 ವರ್ಷ ಅವ್ರ ಜೊತೆಯಲ್ಲೇ ಇದ್ದು ಅವರನ್ನು ಕೊಂಡೇ ಹೋಗುತ್ತದೆ. ಇಲ್ಲ ತಾಮಸ ಪ್ರವೃತ್ತಿ ಇರತಕ್ಕಂಥ ತಮೋಜ್ಞಾನದಿಂದ ಆಗತಕ್ಕಂಥ ರೋಗ ರೂಪದಲ್ಲಿ, ವ್ಯಜನ ರೂಪದಲ್ಲಿ, ವ್ಯಾಧಿ ರೂಪದಲ್ಲಿ ಬಾಧಿಸುವ ತಮೋಜೀವರು ಅಂತ ತಿಳಿಯಬೇಕು. ಆದ್ದರಿಂದ ಸಾಧಕರು ಇವರಿಂದ ಎಚ್ಚರಿಕವಾಗಿರಬೇಕು ಎಂಬುದನ್ನು ತೋರಿಸಲು ಶ್ರೀ ಪುರಂದರದಾಸರು ವರದರು ಎಂದು ಚಿಂತಿಸಿದ್ದಾರೆ. ವರದರು ಎಂಬತಕ್ಕಂಥವರು ಸಾತ್ವಿಕ ಪ್ರಭೃತಿಗಳು. ಇವರು ಸಂಪರ್ಕ ಮಾಡಬೇಕು, ತಮೋಜೀವರ ಸಂಪರ್ಕ ಮಾಡಬಾರದು. ಸಾತ್ವಿಕ ಜೀವನ, ಅವರ ಕತೆ, ಕವನ, ಮತ್ತು ಅವರ ದಿನಚರಿಯನ್ನು ನಾವು ಪರಿಪಾಲನೆ ಮಾಡಿದಾಗ ಸಾಧನ ಮಾರ್ಗ ಎನಿಸಿಕೊಳ್ಳುತ್ತದೆ. ತದ್ವಿಪರ್ಯವಾಗಿ ತಮೋಜೀವರ ದಿಕ್ಕನ್ನು ನಾವು ಫಲಿಸಿದರೆ ಆದಿ ವ್ಯಾಧಿಗಳಿಂದ ಇಡೀ ಸಂಸಾರದಲ್ಲಿ ಭಯದಿಂದ ಕೂಡಿ ಮಾಡಬಾರದ ಹಿಂಸೆಗಳಿಂದ ಸಂಸಾರವನ್ನು ಮಾಡುತ್ತಾ ಹೋಗುತ್ತಾರೆ. ಲೋಕ ಕಂಟಕನಾಗಿ ಬೆಳೆಯುತ್ತಾರೆ. ಇದನ್ನು ನಾವು ಪುಷ್ಕಳವಾಗಿ ಕಲಿಯುಗದಲ್ಲಿ ನೋಡಬಹುದಾಗಿದೆ, ಮನೆಗಳಲ್ಲಿ ಕಾಣಬಹುದಾಗಿದೆ. ಎಲ್ಲರ ಬುದ್ಧಿಯು ವಿಧ್ವಂಸಕ ರೀತಿಯಲ್ಲಿ ಹೊರಟಿದೆ ಹೊರತು ಸಾಧು ಮಾರ್ಗದಲ್ಲಿ ಹೋಗುವುದಿಲ್ಲ. ಅವರು ವಾಚನಿಕವಾಗಿಯೂ ಕೆಟ್ಟ ಮಾತಾಡುತ್ತಾರೆ, ಮಾನಸಿಕವಾಗಿಯೂ ಇನ್ನೂ ಅತ್ಯಂತ ದುರ್ಗಂಧವಾದ ತಮಸ್ಸನ್ನೇ ಹೊಂದಿರುತ್ತಾರೆ ಮತ್ತು ದೈಹಿಕವಾಗಿಯೂ ಸಹ ಅನೇಕ ವಿರೂಪವನ್ನು ವಿಕಾರವಾಗಿ ರೋಗಾದಿಗಳಿಂದ ತುತ್ತಾಗಿರುತ್ತಾರೆ. ರೂಪವೂ ವಿಕಾರವಾಗಿರುತ್ತದೆ. ವಿಕೃತವಾದ ಪದಾರ್ಥಗಳನ್ನು ಬಳಸಿಕೊಂಡು ರೂಪವತಿಗಳಂತೆ ಕಾಣಿಸಿಕೊಳ್ಳುತ್ತಾರೆ. ಇವೆಲ್ಲವೂ ಸಹ ತಮೋಯೋಗ್ಯರ ಲಕ್ಷಣ ಅಂತ ತಿಳಿದು ಅವರನ್ನು ನಾವು ದೂರವೇ ಇಡಬೇಕು ಎಂಬುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ತಮೋಜೀವರ ಪರಿಚಯವನ್ನು ಮಾಡಿಸಿದ್ದಾರೆ. ಇದು ಜಾಗೃತಿ ಗಂಟೆಯಾಗಿರಬೇಕು ಸಾಧಕರಲ್ಲಿ. ಯಾವ ಕ್ಷಣದಲ್ಲೂ ಸಹ ಇವರು ಸಂಪರ್ಕ ಮಾಡಿದರೆ ಇಡೀ ಜನ್ಮವೇ ವ್ಯರ್ಥವಾಗಬಹುದು ಎಂಬುದನ್ನು ಮನಗಂಡು ಸದಾ ಈ ವರದರ ಗುಂಪಿನಲ್ಲಿ, ವರದರ ಮಾರ್ಗದಲ್ಲಿ ಚಲಿಸಬೇಕು ಎಂಬುದೇ ಮುಖ್ಯ ತಾತ್ಪರ್ಯವಾದ್ದರಿಂದ ಪುರಂದರದಾಸರು 10 ದಿಕ್ಕಿನಲ್ಲಿರತಕ್ಕಂಥ 10 ವರದರನ್ನು ನಮಗೆ ನೆನಪಿಗೆ ತಂದುಕೊಡುತ್ತಾರೆ. ಯಾವ ದಿಕ್ಕಿನಲ್ಲಿ ಹೋದರೂ ಈ ವರದನ್ನು ನೆನೆಸಿಕೊಳ್ಳಿ ಎಂಬುದನ್ನಾಗಿ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಹೀಗೆ 10 ಜನ ವರದರು ಯಾಕೆ ಹೇಳಿದರು? ಇರತಕ್ಕಂಥದ್ದು 8 ದಿಕ್ಕು. ಮೇಲೆ ಮತ್ತು ಕೆಳಗಿನ ದಿಕ್ಕಿನ ನಾವು ನೋಡಿದಾಗ 10 ದಿಕ್ಕು. 10 ದಿಕ್ಕಿನಲ್ಲೂ ಸಹ ನಿಮಗೆ ವರದರು ಕಾಣಿಸಿಕೊಳ್ಳುತ್ತಾರೆ. ನೀವು ಕಣ್ಣು ಬಿಟ್ಟು ನೋಡಬೇಕು. ಅಯೋಗ್ಯ ಸಂಪರ್ಕವನ್ನು ಮಾಡಿದಿರಿ ಎಂಬ ಎಚ್ಚರಿಕೆಯನ್ನು ಪುರಂದರದಾಸರು ನೀಡುವ ಮೂಲಕ ಈ ವರದರನ್ನು ಪರಿಚಯ ಮಾಡುತ್ತಿದ್ದಾರೆ. ಇದು ಜೀವರ ಪ್ರಕರಣ. ಶ್ರೇಷ್ಠವಾಗಿ ಸಾಧು ಜೀವರ ಪ್ರಕರಣ ಅಂತ ತಿಳಿಯಬೇಕು, ಸಾತ್ವಿಕ ಜೀವರ ಪ್ರಕರಣ ಅಂತ ತಿಳಿಯಬೇಕು. ಅದಕ್ಕೋಸ್ಕರವಾಗಿ 10 ದಿಕ್ಕಿನಲ್ಲಿರತಕ್ಕಂಥ ವರದರು ಪುರಂದರದಾಸರು ನಮಗೆ ಅವರಿಗೆ ಧ್ಯೇಯವನ್ನಾಗಿ ಮಾರ್ಗದರ್ಶಕರಾಗಿ ಇರತಕ್ಕಂಥ ಗುರುಗಳ ರೂಪದಲ್ಲಿರ್ತಕ್ಕಂಥ ಅವರನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಅಂತ ತಿಳಿಯಬೇಕು. ಇಂಥ ಅತ್ಯಂತ ಉಪಕಾರವನ್ನು ಮಾಡಿದಂಥ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಅಭೂಯಿಷ್ಟ ಅಂತ ನಮ್ಮ ಮುಕ್ತಿಮಿದೆ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ನಮಗೆ ಒದಗಿ ಬರಲು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಅದು ಸಾತ್ವಿಕ ಪ್ರವೃತ್ತಿಯಲ್ಲಿದ್ದರೆ ಮಾತ್ರ ಸಾಧ್ಯ. ಇದಕ್ಕೋಸ್ಕರವಾಗಿ ತಂದೆ ತಾಯಿಗಳು ಸಾತ್ವಿಕ ಪ್ರವೃತ್ತಿಯಲ್ಲಿ ಇದ್ದೂ ನಮ್ಮನ್ನು ಜನ್ಮ ಕೊಟ್ಟಿರಬೇಕು.
ಮತ್ತು ಸಾತ್ವಿಕ ಪ್ರವೃತ್ತಿಯಲ್ಲಿರ್ತಕ್ಕಂಥ ಗುರು ಹಿರಿಯರೇ ನಮ್ಮ ತಂದೆ ತಾಯಿಗಳನ್ನು ಪೋಷಿಸಿರಬೇಕು. ಹೀಗೆ ಸಾತ್ವಿಕ ಪರಂಪರೆ ಎಳೆಯಲ್ಲಿ ಇದ್ದಾಗ ಮಾತ್ರ ಈ ಸಾತ್ವಿಕ ಜ್ಞಾನ ನಮಗೆ ಹೊರಬರಬಹುದೇ ಹೊರತು ಇಲ್ಲದಿದ್ದರೆ ಈ ಜ್ಞಾನವು ರುಚಿಸುವುದಿಲ್ಲ. ಬೇರೆಯವರಿಗೆ ಬೇರೆಯ ಜ್ಞಾನವೇ ಬೇಕು ಎಂಬಿಸುವಂತೆ ಈ ಜ್ಞಾನ ಸುಜ್ಞಾನದಲ್ಲಿ ಅವರಿಗೆ ಆಸಕ್ತಿ ಹೊಂದುವುದಿಲ್ಲ. ಆದ್ದರಿಂದ ಶ್ರೇಷ್ಠ ಜ್ಞಾನವನ್ನು ಶ್ರೇಷ್ಠ ಮನುಷ್ಯ ಶರೀರವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಯವರಿಗೆ ಮತ್ತು ಅವರನ್ನು ಸಲಹಿದ ಗುರು ಹಿರಿಯರಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಅವರ ಉಪಕಾರವನ್ನು ಸ್ಮರಣೆ ಮಾಡುತ್ತಾ ಅವರ ಪೂಜಿಸಬೇಕಾದ ಇವರಲ್ಲಿ ಅಂತರ್ಯಾಮಿಯಾಗಿರತಕ್ಕಂಥ ತತ್ವಾಭಿಮಾನ ದೇವತೆಗಳು ನಿಂತು ಈ ಕೆಲಸವನ್ನು ಮಾಡಿದ್ದರಿಂದ ದೇವತೆಗಳೇ ದೈತ್ಯರಲ್ಲೂ ಮಾರ್ಗವನ್ನು ತೋರಿಸುತ್ತಾರೆ, ರಾಜಸ್ವರಲ್ಲೂ ಮಾರ್ಗವನ್ನು ತೋರಿಸುತ್ತಾರೆ, ಸಾತ್ವಿಕರಲ್ಲೂ ಮಾರ್ಗವನ್ನು ತೋರಿಸುತ್ತಾರೆ. ಆದರೆ ಅವರು ನಿರ್ಲಿಪ್ತರಾಗಿರುತ್ತಾರೆ. ಭಗವಂತನ ಆಜ್ಞಾ ಪ್ರಕಾರ ಈ ಕಾರ್ಯವನ್ನು ನಿರ್ವಹಿಸುತ್ತಿರ್ತಾರೆ. ಆದ್ದರಿಂದ ಅವರಿಗೆ ಅಭಿಮಾನ ದೇವತೆಗಳೊಂದು ಹೆಸರು. ಅಭಿಮಾನಿಗಳಾಗಿದ್ದಾಗ ಅವರಿಗೆ ಯಾವ ವೈಯಕ್ತಿಕ ದೋಷ ಅಂಟುವುದಿಲ್ಲ. ಆದ್ದರಿಂದ ಅವರು ದೈತ್ಯರಲ್ಲಿದ್ದರೂ ಸಹ ದೈತ್ಯರ ವಿರುದ್ಧ ಕರ್ಮಗಳು ಅಭಿಮಾನಿ ದೇವತೆಗಳಿಗೆ ಅಂಟುವುದಿಲ್ಲ. ಇದು ಭಗವತ್ ಪೂಜಾರೂಪಕವಾಗಿ ಅವರು ಮಾಡುವುದರಿಂದ ಆದ್ದರಿಂದ ಅವರಿಗೆ ಮಹತ್ ಶ್ರೇಯಸ್ಸೇ ಉಂಟಾಗುವುದೇ ಹೊರತು ತಮಸ್ಸಿಗರ ಜನರ ಸಂಪರ್ಕದಿಂದ ಅವರಿಗೆ ಯಾವ ಕೇಡು ಉಂಟಾಗುವುದಿಲ್ಲ. ಇವರ ಮೇಲೆ ಭಾರತೀಪತಿ ವಾಯುದೇವರಂತೂ ಅಕಲಕ್ಷ್ಮಣ ಅಂದರೆ ಯಾವ ಜೀವರು ಕಲಿ ಮುಂತಾದ ಯಾವ ದೈತ್ಯರೂ ಸಹ ಉಪಟಳವನ್ನು ಮಾಡದೇ ಇರತಕ್ಕಂಥವರು ವಾಯುದೇವರಿಗೆ ಇಂಥ ಶ್ರೇಷ್ಠ ವರವನ್ನು ಕೊಟ್ಟಿರ್ತಕ್ಕಂಥ ಭಗವಂತ. ಏಕೆಂದರೆ ಕಲಿ ನಿಗ್ರಹ ಮಾಡಬೇಕಾದರೆ ಕಲಿಯ ಉಪಟಳ ಇಲ್ಲದೇ ಇರತಕ್ಕಂಥ ಗುಣ ಯಾರಲ್ಲಿರಬೇಕು? ಅದು ಭಾರತೀಪತಿ ವಾಯುದೇವರಲ್ಲಿ ಮಾತ್ರ ಇರುವುದು. ಅವರನ್ನು ಸ್ಮರಿಸಿದರೆ ನಮಗೂ ಕಲಿಯ ಉಪಟಳ ಇಲ್ಲದೆ ಅವರು ಅನುಗ್ರಹಿಸುತ್ತಾರೆ. ಆದ್ದರಿಂದ ಜೀವೋತ್ತಮರಾದ ವಾಯುದೇವರನ್ನು ಸದಾ ಸ್ಮರಿಸುತ್ತಲಿರಬೇಕು. ಇವರೆಲ್ಲರೂ ಸ್ವತಂತ್ರರು. ಸ್ವತಂತ್ರದ ಲಕ್ಷ್ಮೀನಾರಾಯಣ ಮಾತ್ರ. ಇವರ ಅನುಗ್ರಹವೇ ನಮಗೆ ಎಲ್ಲರಲ್ಲೂ ಅತ್ಯವಶ್ಯಕವಾಗಿ ಬೇಕಾಗಿರುವುದು. ಇವರಿಂದಲೇ ಭಾರತೀಪತಿ ವಾಯುದೇವರಾಗಲಿ, ಅಭಿಮಾನ ದೇವತೆಗಳಾಗಲಿ, ಗುರು ಹಿರಿಯರಾಗಲಿ, ತಂದೆ ತಾಯಿಗಳಾಗಲಿ, ನಾವಾಗಲಿ ಎಲ್ಲ ಕೆಲಸಗಳು ಮಾಡುತ್ತಿರುವುದು. ಆದ್ದರಿಂದ ಇವನೇ ನಮ್ಮ ಬಿಂಬರೂಪ, ನಮ್ಮ ತಂದೆ ತಾಯಿ ಬಿಂಬರೂಪ, ಗುರು ಹಿರಿಯರ ಬಿಂಬರೂಪ, ದೇವತೆಗಳ ಬಿಂಬರೂಪ ಹಾಗೂ ವಾಯುದೇವರ ಬಿಂಬರೂಪನು ಇವನೇ ಆಗಿದ್ದಾನೆ. ಆದ್ದರಿಂದ ಇದು ವಿಶ್ವೋಪಾಸಕವೆನ್ನಿಸುತ್ತದೆ. ಬಿಂಬೋಪಾಸನದಿಂದ ವಿಶ್ವೋಪಾಸನವನ್ನು ನಾವು ನೋಡಿದಂತಾಗುತ್ತದೆ. ಇಂತಹ ಬಿಂಬೋಪಾಸನೆಗೆ ಆ ಬಿಂಬನಿಗೆ ನಾವು ಪ್ರತೀಕಾರವಾಗಿ ಏನನ್ನು ಕೊಡುವುದು? ನಾವು ಕೊಡಲಿ ನಾವ್ಯಾರು? ಕೊಡೋಕ್ಕೆ ಇರುವುದಾದರೂ ಏನು? ಆದ್ದರಿಂದ ವೇದದಲ್ಲಿ ಹೇಳಿರುವಂತೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠ ಅಂತ ನಮ್ಮ ಭಕ್ತಿಮಿದೇಮ, ಭೂಯಿಷ್ಠ ಅಂತೆ ನಮ್ಮ ಭಕ್ತಿಮಿದೇಮ ಅಂತೇಳಿ ವಿನಮ್ರವಾಗಿ ನಮಿಸುವುದೇ ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ವಿನಮ್ರವಾಗಿ ನಮಿಸೋಣ. ಭಾರತೀಯರ್ಮಕ್ಕೆ ಪ್ರಾಣದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.